ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ವಯಸ್ಸಿಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದ ಪೂಜ್ಯರಾದ ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯ ಅವರ ಗದ್ದಿಗೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಮತ್ತು ಶಾಲೆಯ ಮಕ್ಕಳು ದರ್ಶನ ಪಡೆಯುತ್ತಿದ್ದಾರೆ. ಕಿರಿಯರಾದ ಶ್ರೀ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿಯವರು ಮಾತನಾಡುತ್ತಾ, ಚನ್ನಬಸವ ಸ್ವಾಮೀಜಿಯವರು ಕಳೆದುಕೊಂಡ ನಂತರ ಹಲವಾರು ಭಕ್ತರಿಗೆ ಮನಸ್ಸಿಗೆ ತುಂಬಾ ನೋವು ಉಂಟಾಗಿದೆ ಅಂತ ಹೇಳಿದರು. ವರದಿ ಮೆಹಬೂಬ್ ಗುಂಡಕಲ್, ಡಿಎಂಎಸ್ ನ್ಯೂಸ್, ಬಸವನ ಬಾಗೇವಾಡಿ. ಇಲ್ಲ ಬರ್ದಿದ್ದದ ಸಿಕ್ಕಿ ಹೋಗ್ತಿದ್ದಾರೆ ನೋಡಿ ನೋಡಿ ಬರ್ದಿದ್ದಲ್ಲ, ಲಿಪಿ ಇರೋದು ನೋಡಿ. ಎಷ್ಟು ಅಚ್ಚ ಸುಂದರ ಎಲ್ಲಿ ಬರ್ತಾರೆ ಎಷ್ಟು ಸುಂದರ. ಅಪ್ಪುಗಳು ಸುಮಾರು 97 ವರ್ಷಗಳ ಪರ್ಯಂತರ ಬದುಕಿದರು. ಪೂಜ್ಯರಿಗೆ 2 ವರ್ಷಗಳಿಂದ ರಕ್ತ ನಾಲ್ಕೇ ಮುಂದೆ ಇಂಪ್ರೂವ್ಮೆಂಟ್ ಆಗೋದು ಬಂದು ಅಪ್ಪುಗಳು ಇಂಪ್ರೂವ್ಮೆಂಟ್ ಆಗೋದು ಬಂದರು. ಆದರೆ ಮತ್ತು ಮೊದಲಿನಂತೆ ಕೂಡ ದಿವಸಕ್ಕೆ 150-200 ಕಿಲೋಮೀಟರ್ ಭಕ್ತರ ಮನೆಗೆ ಸಂಚಾರ ಮಾಡ್ತಾಯಿದ್ದರು. ದಿನಕ್ಕೆ ಜನನೂ ಕೂಡ ಬಹಳಷ್ಟು ಜನ ಪ್ರತಿನಿತ್ಯದೊಳಗೆ ಅಪ್ಪುಗಳವರ ದರ್ಶನ ತೊಗೊಳಕ್ಕೆ ಜನ ಬರ್ತಿದ್ದರು. ಯಾರೇ ಅವರಿಗೆ ಕಾಣಿಕೆ ಮತ್ತು ಅಕಸ್ಮಾತ್ ಫಲಪುಷ್ಪಗಳನ್ನು ಕೊಟ್ಟರೆ ಆಗಿಂದಾಗಲೇ ಮತ್ತೊಬ್ಬರಿಗೆ ಅವರು ಕೊಟ್ಟು ಬಿಡ್ತಿದ್ರು. ನನ್ನ ಅನಿಸಿಕೆ ಪ್ರಕಾರ 1 ತಿಂಗಳು 1.5 ತಿಂಗಳದೊಳಗೆ ಅವ್ರಿಗೆ ಬಂದಿರತಕ್ಕಂಥ ಫಲಗಳು ಎಷ್ಟಪ್ಪ, ಒಂದು 2 ಟ್ರಕ್ ಮೇಲ್ಪಟ್ಟಿರ್ಬೋದು. ಅಷ್ಟೊಂದು ಹಣ್ಣು ಹಂಪಲುಗಳು ಅವ್ರ ಸೈಗೆ ಬರ್ತಾಯಿದ್ದವು. ಅವರ ಜೀವಿತಾವಧಿ ಒಳಗೆ ಯಾರ್ಯಾರು ಭಕ್ತರಿದ್ದರೋ
ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಕರೆದು ಆಶೀರ್ವಾದ ಮಾಡಿ ಸನ್ಮಾನ ಮಾಡಿ ಕಳಿಸಿ ಋಣಮುಕ್ತರಾಗುವಂಗೆ ಮಾಡಿದ್ದಾರೆ. ಆದರೆ ಅವರು 3-4 ದಿವಸಗಳಿಂದ 7-8ನೇ ತಾರೀಕಿನ ದಿವಸನ ಇಲ್ಲಿ ಬಂದು ನೋಡಿ ಭಾಳ ಪ್ರಸನ್ನವಾಗಿದ್ದರು, ಭಾಳ ಆರಾಮಾಗಿದ್ದೇವೆ ಅಂತ ಹೇಳಿದರು. ಆ ರೀತಿ ಅವರು ಲಿಂಗೈಕ್ಯರಾಗಿದ್ದು ಭಾಳ ಕೆಟ್ಟ ಅನ್ಸಕತ್ತದ. ಮತ್ತು ಆದರೆ ಯಾರೇ ಎಲ್ಲೇ ಕೇಳಿದ್ದೇವೆ ನಾವು ಆ ರೀತಿ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಎಲ್ಲೇ ಹೆಂಗೆ ಆತ್ಮ ಹೋಗ್ತದೆ, ಆತ್ಮ ಹೆಂಗೆ ಹೋಗ್ತದೆ, ಹೆಂಗೆ ಬರ್ತದೆ ತಿಳ್ಕೊಂಡೆ ನಾವೆಲ್ಲ ಕೇಳ್ತಾ ಇದ್ದೆವು. ಆ ರೀತಿ ಇದನ್ನು ನಾವು ಪ್ರತ್ಯಕ್ಷವಾಗಿ ಇದನ್ನು ನೋಡಿ ನನಗೆ ಬಹಳ ಇದು ಅನ್ಸಕತ್ತದ. ಮತ್ತು ಇನ್ನೊಂದು ಏನು ಅನ್ಸಕತ್ತದಪ್ಪ ಅಂದ್ರೆ ಅಪ್ಪಗಳು ಕೂಡ ನಮ್ಮ ಕೂಡ ಇಲ್ಲಲ್ಲ ಅಂತ ಭಾಳ ಚಿಂತೆ ಆಗ್ಯದ. ಮತ್ತು ಎಷ್ಟೊಂದು ಸುಮಾರು 40 ವರ್ಷಗಳ 30 ವರ್ಷಗಳ ನಂತರ ಎಲ್ಲ ಭಕ್ತರುಗಳನ್ನು ಅವರು ಭಕ್ತರು ಬರೀ ಗುರುಗಳಾಗಿದ್ದಿಲ್ಲ, ಎಲ್ಲ ಇಡೀ ಊರಿಗೆ ಅಲ್ಲ, ಇಡೀ ಸುಮಾರು ಸಾವಿರಾರು ಹಳ್ಳಿಗಳಿಗೆಲ್ಲ ಗುರುಗಳು ಮನೆ ಮುತ್ಯಾರಂಗೆ ಇದ್ರವರು. ತಮ್ಮ ಸಲುವಾಗಿ ಯಾವುದೇ ಅರಿವುಗಳನ್ನಾಗಲಿ, ತಮ್ಮ ಸಂಬಂಧ ಯಾವುದೇ ರೊಕ್ಕ ರೂಪಾಯಿ ಆಗಲಿ, ತನ್ನ ಸಂಬಂಧ ಯಾವುದೇ ಒಂದು ಇದ್ರ ಬಗ್ಗೆ ಯಾವುದೋ ಅವರ ಅಪೇಕ್ಷೆ ಪಟ್ಟಿರಲಿಲ್ಲ. ಅಂಥ ಪೂಜ್ಯರು ನಮ್ಗೆ ಹೋಗಿದ್ದಕ್ಕೆ ಮನಸ್ಸಿಗೆ ಭಾಳ ಚೆನ್ನಾಗ್ಯದ. ನೀವೆಲ್ಲ ಇಲ್ಲಿ ಬಂದಿರಿ ತಿಳ್ಕೊಂಡು ಹೇಳಿ